ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಆತ್ಮವಿಶ್ವಾಸದ ಜೊತೆಯಲ್ಲಿ ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಿ. ಆಗ ನಿಮಗೆ ಶುಭ ಇದೆ. ಯಾವ ಕೆಲಸವನ್ನು ಮಾಡಿದರೂ ಕೂಡ ನಾನು ಗೆದ್ದೇ ಗೆಲ್ತೀನಿ, ಆ ಕೆಲಸವನ್ನು ನನ್ನ ವಶ ಮಾಡಿಕೊಳ್ತೀನಿ ಅನ್ನುವಂತಹ ಭಾವನೆ ನಿಮ್ಮ ಮನಸ್ಸಿನಲ್ಲಿರಬೇಕು. ಹುಚ್ಚು ಧೈರ್ಯ ಅಂತಲ್ಲ, ನಿಮಗೆ ನಿಮ್ಮದೇ ಆದಂತಹ ಒಂದು ಆತ್ಮವಿಶ್ವಾಸ ಅಲ್ಲಿದ್ದರೆ ಆ ಕೆಲಸ ನಿಮಗೆ ಸಂಪೂರ್ಣವಾದಂತಹ ಫಲವನ್ನ ಪರಿಣಾಮವನ್ನ ಮಾಡ್ತಕ್ಕಂಥದ್ದಾಗತ್ತೆ. ಮಾನಸಿಕವಾದಂತಹ ಶಾಂತಿಗೋಸ್ಕರವಾಗಿ ನೀವು ದುಡಿದಂತಹ ಹಣವನ್ನು ಸ್ವಲ್ಪ ಖರ್ಚು ಮಾಡಬೇಕು. ಅಂದರೆ ಹಣ ಖರ್ಚು ಮಾಡಿಬಿಟ್ರೆ ಮನಸ್ಸಿಗೆ ಶಾಂತಿ ಸಿಕ್ಕುತ್ತೆ ಅನ್ನುವಂಥದ್ದಲ್ಲ. ಇದರ ಅರ್ಥ ಮನಸ್ಸಿಗೆ ಶಾಂತಿ ಸಿಕ್ಕುವಂತಹ ಕೆಲಸಗಳು ಯಾವುದಿದೆ ಅದನ್ನು ಆಯ್ಕೆ ಮಾಡಿ ನೀವು ದುಡಿದಂತಹ ಹಣದಲ್ಲಿ ಸ್ವಲ್ಪ ಭಾಗವನ್ನು ಅದಕ್ಕೆ ಖರ್ಚು ಮಾಡಿ. ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ, ಈಗ ಯಾರಿಗೋ 4 ಜನ ಹಸಿದಂತಹ ಮಕ್ಕಳಿಗೆ ನೀವು ಆಹಾರವನ್ನು ಕೊಡೋದ್ರಲ್ಲಿ ನಿಮ್ಮ ಮನಸ್ತೃಪ್ತಿ ಇದೆ, ಅದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕುತ್ತೆ ಅನ್ನೋದು ಖಂಡಿತ ಅದನ್ನೇ ಮಾಡಿ. ಇಲ್ಲ ಇನ್ಯಾವುದಾದ್ರೂ ಪೂಜೆ ಹೋಮ ಹವನ ಮಾಡೋದ್ರಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕುತ್ತೆ, ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗೋದ್ರಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕುತ್ತೆ ಅನ್ನೋದಾದರೆ ಆ ಕೆಲಸವನ್ನೇ ಮಾಡಿ. ಒಳ್ಳೆಯ ಕೆಲಸವಾಗಿರಲಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಕ್ಕಲಿ, ಸಮಾಜಕ್ಕೆ ಮಾದರಿಯಾಗಲಿ ಅಂತಹ ಕೆಲಸಕ್ಕೆ ಹಣವನ್ನು ಖರ್ಚು ಮಾಡಿ ಅಂತ ಅರ್ಥ. ಹೊಸ ಸ್ನೇಹಿತರನ್ನು, ಹೊಸ ಜನರನ್ನು ಆಕರ್ಷಣೆ ಮಾಡ್ತೀರಿ. ನಿಮ್ಮ ಮಾತು, ನಿಮ್ಮ ನಡವಳಿಕೆ ಬೇರೆಯವರನ್ನ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ಸಾಗತ್ತೆ ಎನ್ನುವಂಥದ್ದು. ಪ್ರೇಮಿಗಳಿಗೆ ಬಹಳ ಗೊಂದಲವಾದಂತಹ ದಿವಸ. ಮನೆಯವರು ಹೇಳಿದ್ದನ್ನು ಕೇಳಬೇಕಾ, ಪ್ರೇಯಸಿ ಅಥವಾ ಪ್ರಿಯಕರ ಹೇಳಿದ್ದನ್ನು ಕೇಳಬೇಕಾ ಅನ್ನುವಂತಹ ಕೆಲವು ವಿಚಾರಗಳು ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದಾಗತ್ತೆ. ಬೇರೆಯವರ ಸಹಾಯದಿಂದ ನಿಮಗೆ ತೃಪ್ತಿ ಸಿಕ್ಕುತ್ತೆ. ಬೇರೆ ಯಾರೋ ಒಂದು ಸಹಾಯ ಮಾಡ್ತಾರೆ, ಅದು ನಿಮಗೆ ಬಹಳ ಸಮಾಧಾನವನ್ನು ತೃಪ್ತಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಗಣನೀಯವಾದಂತಹ ಸಾಧನೆಯನ್ನು ಮಾಡ್ಬೋದು. ನೀವು ಯಾವ ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅಲ್ಲಿ ಉನ್ನತವಾದಂತಹ ಸಾಧನೆಗೆ ಅವಕಾಶಗಳು ಇರುತ್ತೆ. ಕುಲದೇವತಾ ಆರಾಧನೆಯನ್ನು ಮಾಡಿ. ಶುಭವಾದ. ವೃಷಭ ರಾಶಿ. ಹಳೆಯ ನೆನಪುಗಳು ನಿಮಗೆ ಸಂತೋಷವನ್ನು ಕೊಡಬಹುದು. ನಿಮ್ಮ ಹಿಂದಿನ ಒಂದಷ್ಟು ದಿನಗಳಲ್ಲಿ ಯಾವುದೋ ಒಂದು ಘಟನೆಗಳು ನಡೆದಿದ್ದು ನಿಮ್ಮ ಮನಸ್ಸಿಗೆ ಬರುತ್ತೆ, ಅದು ಖುಷಿಯನ್ನು ಕೊಡುತ್ತೆ. ಅಥವಾ ಬಾಲ್ಯದಲ್ಲಿ ಕೆಲವು ಯಾವುದೋ ಘಟನೆಗಳು ನಡೆದಂಥದ್ದು ನಿಮಗೆ ಜ್ಞಾಪಕಕ್ಕೆ ಬಂದು ಸಂತೋಷವಾಗುವಂಥದ್ದು. ನೀವು ಅಂದುಕೊಂಡಂತಹ ಕೆಲಸಗಳು ಪರಿಪೂರ್ಣವಾಗುತ್ತೆ. ಹಾಗಾಗಿ ಸಮಾಧಾನ ನಿಮ್ಮ ಮನಸ್ಸಿಗೆ ಸಿಕ್ಕುವಂಥದ್ದು. ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷಗಳನ್ನು ಕಾಣ್ತೀರಿ. ವೈಮನಸ್ಯಕ್ಕೆ ಅಲ್ಲಿ ಅವಕಾಶ ಇಲ್ಲ, ಸೌಮನಸ್ಯವೇ ಪ್ರಧಾನವಾಗಿರುತ್ತೆ. ಹಾಗಾಗಿ ಮನಸ್ಸಿಗೆ ಏನೋ ಒಂದು ರೀತಿಯ ಖುಷಿ ಆಗುತ್ತೆ. ಪ್ರವಾಸವನ್ನು ಕುರಿತು ಆಡ್ತಕ್ಕಂತಹ ಮಾತುಗಳು ಮನಸ್ಸಿನ ಮೇಲೆ ತುಂಬ ಸಂತೋಷವನ್ನು ಬೀರುತ್ತೆ. ನಾವು ಎಲ್ಲಾದರೂ ಪ್ರವಾಸಕ್ಕೆ ಹೋಗೋಣ ಅನ್ನುವಂತಹ ಮಾತು ಚರ್ಚೆಗೆ ಬರುತ್ತಲ್ಲ, ಅದು ಪ್ರವಾಸ ಹೋಗಿದ್ದಕ್ಕಿಂತ ಹೆಚ್ಚು ಖುಷಿಯನ್ನು ನಿಮಗೆ ಕೊಡುವಂಥದ್ದಾಗತ್ತೆ. ಉತ್ತಮವಾದಂತಹ ವಾತಾವರಣವನ್ನು ನೋಡ್ತೀರಿ. ಜೀವನದ ಅನುಭವ ನಿಮ್ಮನ್ನು ಪರಿವರ್ತನೆ ಆಗೋದಕ್ಕೆ ಒಂದು ರೀತಿಯಲ್ಲಿ ಬಹಳ ಪ್ರಚೋದನಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಗಣಪತಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆಯಲಿ. ಶುಭವಾದ. ಮಿಥುನ ರಾಶಿ. ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ. ಇಂದಿನ ಯಶಸ್ಸು ನಿಮಗೆ ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಪರಿವರ್ತನೆಗೆ, ಬದಲಾವಣೆಗೆ ಸಹಕಾರಿ ಆಗಬಹುದು ಅಂತಕ್ಕಂಥದ್ದು. ಭೂ ಸಂಬಂಧವಾದಂತಹ ವ್ಯವಹಾರಗಳಿಂದ ನಷ್ಟವಾಗುತ್ತೆ ಮಿಥುನ ರಾಶಿಯವರಿಗೆ. ಭೂಮಿಗೆ ಪರಿವರ್ತನೆಗೆ ಅಥವಾ ಭೂಮಿಯ ವ್ಯವಹಾರ, ಭೂಮಿಯಿಂದ ಏನಾದರೂ ಲಾಭ ಗಳಿಸಬೇಕು ಅಂತಕ್ಕಂಥದ್ದೆಲ್ಲವೂ ಕೂಡ ನಿಮಗೆ ನಷ್ಟಕ್ಕೆ ಕಾರಣವಾಗುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಆರೋಗ್ಯ ನಿಮಗೆ ಕೈ ಕೊಡ್ತಾ ಇದೆ, ಗಮನಿಸಬೇಕಾದಂಥದ್ದು. ತಂದೆ ತಾಯಿಯವರ ದುಃಖಕ್ಕೂ ನೀವೇ ಕಾರಣರಾಗ್ತೀರಿ. ಅವರು ನಿಮ್ಮ ಬಗ್ಗೆ ಬೆಟ್ಟದಷ್ಟು ಆಸೆಗಳನ್ನು ಇಟ್ಕೊಂಡಾಗ ಅವರ ಮನಸ್ಸಿಗೆ ಸಮಾಧಾನ ಆಗುವಂತೆ ನೀವು ನಡ್ಕೊಳ್ಳದೆ ಹೋಗ್ಬಿಟ್ರೆ ಅದು ದೊಡ್ಡ ತಪ್ಪಾಗುತ್ತೆ ಎನ್ನುವಂಥದ್ದು. ಮನಸ್ಸಿನಲ್ಲಿ ಇರ್ತಕ್ಕಂಥದ್ದನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಆಗ ನಿಮ್ಮ ಮನಸ್ಸಿನ ಭಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥದ್ದು. ಹಣದ ಅಡಚಣೆ, ಹಣದ ಅಭಾವವೇ ಎಲ್ಲ ವಿಷಯಕ್ಕೂ ಕಾರಣ ಅಂತಕ್ಕಂಥದ್ದು ಆಗಬಹುದು. ಅದನ್ನು ಗಮನಿಸ್ಕೊಳ್ಳಿ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.
ಕರ್ಕಾಟಕ ರಾಶಿ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುತ್ತೆ, ಚೇತರಿಸ್ಕೊಳ್ಬಹುದು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಗಟ್ಟಿಯಾಗತ್ತೆ. ಆರೋಗ್ಯ ಸಮಾಧಾನ ಕೊಡುತ್ತೆ, ಬಹಳ ಮುಖ್ಯವಾದಂತಹ ಅಂಶ. ದೀರ್ಘಕಾಲದ ಆಲೋಚನೆಗಳಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕುತ್ತೆ. ಅಂದರೆ ಮುಂದಿನ ಒಂದು ಆಲೋಚನೆಯನ್ನು ಇಟ್ಟುಕೊಂಡು, ದೂರದೃಷ್ಟಿಯನ್ನು ಇಟ್ಟುಕೊಂಡು ಮಾಡುವಂತಹ ಯೋಜನೆಗಳು, ಹಾಗೆ ನಾವು ಮಾಡ್ತಕ್ಕಂತಹ ಕೆಲಸವನ್ನು ಮನೆಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂತಹ ಮನಸ್ಥಿತಿಯಲ್ಲಿ ಮಾಡುವಂತಹ ಆಲೋಚನೆಗಳು ತುಂಬ ಸಮಾಧಾನವನ್ನು ಕೊಡ್ತಕ್ಕಂತಹದ್ದು. ಸ್ನೇಹಿತರ ಮಿಲನದಿಂದ ಅಥವಾ ಅವರ ಸಮಾಗಮದಿಂದ ನಿಮ್ಮ ಕೆಲಸಕ್ಕೆ ಅನುಕೂಲವಾಗುತ್ತೆ. ಸ್ನೇಹಿತರ ಭೇಟಿ ನಿಮಗೊಂದಷ್ಟು ಸಹಕಾರಿಯಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬೇಡಿ. ಕಳೆದಂತಹ ಕಾಲ ಮತ್ತೆ ಬರೋದಿಲ್ಲ ಅನ್ನುವಂಥದ್ದು. ವೃತ್ತಿಯಲ್ಲಿ ಹಿನ್ನಡೆಯಾಗತ್ತೆ, ಲಾಭ ಇಲ್ಲ. ಯಾವ ವೃತ್ತಿಯನ್ನು ಆಶ್ರಯ ಮಾಡಿಕೊಂಡಿದ್ದೀರೋ ಅಲ್ಲಿ ನಷ್ಟವಾಗತ್ತಷ್ಟೇ, ಲಾಭಕ್ಕೆ ಅವಕಾಶಗಳು ಇಲ್ಲ. ಪ್ರಯಾಣ ಅಥವಾ ಪ್ರವಾಸದ ಯೋಜನೆಯನ್ನು ಹಾಕ್ತೀರಿ, ಅದು ಮನಸ್ಸಿಗೆ ಸಮಾಧಾನವಾಗುತ್ತೆ. ಲಕ್ಷ್ಮಿಯನ್ನು ಕುರಿತು ಮಂತ್ರ ಪಠನ ಅಥವಾ ಮಂತ್ರ ಶ್ರವಣವನ್ನು ಮಾಡಿ. ಶುಭವಾಗಿ.